ಚಿನ್ನು ಹಿಂದೆ ನೋಡ್ದ ಚೆನ್ನಾಗಿತ್ತ ಜಾಗ ಚಿನ್ನು. ಅಯ್ಯೋ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಂಡಿ ಕ್ವೀನ್ _ಸ್ನೇಹ143 ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿರ್ತೀರ ಇದೇನು ವಿಡಿಯೋ ಅಂತ ಹೇಳಿ. ಸೊ ಇದು ನೆನ್ನೆದು ವಿಡಿಯೋ ಆಗಿದೆ. ನೆನ್ನೆ ನಮ್ಮದು ಆ್ಯನಿವರ್ಸರಿ ಇತ್ತು, ಅದಕ್ಕೋಸ್ಕರ ಆಚೆ ಹೊರಟಿದ್ವಿ. ಸೊ ನಾನು ರೆಡಿ ಆಗ್ತಿದ್ದೆ, ಅವರು ಕೂಡ ರೆಡಿ ಆಗ್ತಿದ್ರು. ಸೊ ಇವತ್ತಿನ ವಿಡಿಯೋ ಫುಲ್ಲು ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿರಿ, ಇವತ್ತಿನ ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಲ್ಲ ಇಟ್ಕೊಂಡಿರ್ತೀನಿ, ಬೇಕಾದ್ರೆ ಲಿಪ್ಸ್ಟಿಕ್, ಪರ್ಫ್ಯೂಮ್ ಹಾಕ್ಲಾ ನಿಂಗೆ? ಅದಕ್ಕೆ ಹಾಕ್ಲಾ ಶರ್ಟ್ ಮೇಲೆ? ದೇವ್ರ ವಾಸನೆ ಬರುತ್ತೆ, ಬೇಡವಾ? ಅಮೇಜಿಂಗ್. ಲಾ 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 ಲಾ, ನಾನು ರೆಡಿ, ನಾನು ರೆಡಿ, ನಾನು ರೆಡಿ, ನಾನು ರೆಡಿ. ಸಕ್ಕತ್ತಾಗಲ್ಲ. ಫಾರ್ವರ್ಡ್ ಮಾಡೋ, ಫಾರ್ವರ್ಡ್ ಮಾಡೋ, ಬ್ಯಾಕ್ 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 ಬಾ. ನಾನು ರೆಡಿ, ನಾನು ರೆಡಿ, ನಾನು ರೆಡಿ, ನಾನು ರೆಡಿ. ಸಕ್ಕತ್ತಾಗಲ್ಲ. ಹೆಂಗ್ ಕಾಣ್ತಿದ್ದೇವಾ? ಏನವಾ? ಇನ್ನು ಈ ಬ್ಯಾಗ್ ತಗೊಳ್ಳ, ಇಲ್ಲ ಈ ಬ್ಯಾಗ್ ತಗೊಳ್ಳ? ನೋಡಿ ಇಲ್ಲಿ ಯಾಕೆ ಯಾಕೆ ನೋಡಿ ನಮ್ಮ ಮೇಡಮ್ ಅವರು ರೌಂಡ್ ಆಗ್ತಿದ್ದಾರೆ ಕೃಷ್ಣ ರುಕ್ಮಿಣಿನ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ. ಕರೆಕ್ಟ್ ಟೈಮ್ಗೆ ನಿನ್ ಗಾಡಿ ಕೈ ಕೊಡೋದು ಒಂದೇ. ಎಲ್ಲಾರು ಹೋಗ್ಬೇಕಾರೇನೆ ಇದು. ಯಾಕೆ ಯಾಕೆ ನೋಡಿದ್ರಲ್ಲ, ಆಮೇಲೆ ನಮ್ಮ ಬೈಕ್ನ ರೆಡಿ ಮಾಡಿಸ್ಕೊಂಡು ತಿರ್ಗಾ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಗ್ರೀನರಿ ಮತ್ತು ಆರೆಂಜ್ ಕಲರ್ ಫ್ಲವರ್ಸ್ ನೋಡಿದ್ರೆ ಏನೋ ಒಂಥರ ಖುಷಿ ಆಯಿತು. ಸೊ ಅದಕ್ಕೂ ಒಂದು ಸಾಂಗ್ ಇರಲಿ ಅಂತ ಒಂದು ಸಾಂಗ್ ಹಾಕಿದ್ದೀನಿ. ಹಾಗೆ ಹೋಗ್ತಾ ಹೋಗ್ತಾ ಕಬ್ಬಿನ ಜ್ಯೂಸಿನ ಅಂಗಡಿ ನೋಡಿದ್ವಿ. ಸೊ ಅಲ್ಲೊಂದೆರಡು ಕಬ್ಬಿನ ಜ್ಯೂಸ್ ಕೊಡಿಯೋಣ ಅಂತ ಅಂಕಲ್ ಕೈಲಿ ಕಬ್ಬಿನ ಜ್ಯೂಸ್ 2 ಹಾಕ್ಸಿ ಕೊಡ್ದು ಅದಾದಮೇಲೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿನ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ. ಹಾಗೆ ಹೋಗ್ತಾ ಹೋಗ್ತಾ ಕೋಲಾರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಕೋಲಾರಮ್ಮ ಟೆಂಪಲ್ಲೇ ಓಪನ್ ಇರಲಿಲ್ಲ ಗೈಸ್. ಸೊ ಇನ್ನೇನು ಮಾಡೋದು ಅಂತ ಅಲ್ಲೇ ಡಾಮಿನೋಸ್ಗೆ ಹೋದ್ವಿ. ಸೊ ಹೇಗಿದ್ರು ಹೊಟ್ಟೆ ಹಸ್ದಿತ್ತಲ್ಲ, ಆ ಡಾಮಿನೋಸಲ್ಲಿ ಒಂದು ಪಿಜ್ಜಾನು ಒಂದು ಮಿರಿಂಡ ಆರ್ಡರ್ ಮಾಡ್ಕೊಂಡ್ವಿ. ಸೊ ಪಿಜ್ಜಾ ಮಾತ್ರ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿತ್ತು, ತುಂಬ ಇಷ್ಟ ಆಯಿತು, ತಿಂದೆ. ಅದಾದಮೇಲೆ 2 ಬರ್ಗರ್ ಆರ್ಡರ್ ಮಾಡಿದೆ ಗೈಸ್. ಆ ಬರ್ಗರ್ ಓಪನ್ ಮಾಡೋದು ನೋಡಿದ್ರೆ ಅದರಲ್ಲಿ ಏನೂ ಇಲ್ಲ ಗೈಸ್, ನೀವೇ ನೋಡಿ.
ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್, ಹೋದ್ರೆ ಹೋಗಲಿ ಅಂತ ಆಚೆ ಬಂದು ಮಿಕ್ಸ್ಡ್ ಫ್ರೂಟ್ ತಿಂದ್ವಿ. ಅದಾದಮೇಲೆ ಅಲ್ಲೇ ಒಂಚೂರು ಗುಡ್ಡೆ ಥರ ಕಾಣಿಸ್ತಿತ್ತು, ಅಂದರೆ ಗುಡ್ಡೆ ಅಂದರೆ ಅದು ಬೆಟ್ಟ ಅಂತ. ಸೊ ಅಲ್ಲೇ ಒಂದೆರಡು ವಾಕ್ ಮಾಡಿ ಒಂದು ರೌಂಡ್ ಹಾಕಿ ಒಂದೆರಡು ರೀಲ್ಸ್ ಮಾಡಿಕೊಂಡೆ. ಅದಾದಮೇಲೆ ಅಲ್ಲೇ ರೈನ್ಬೋ ಕಾಣಿಸ್ತಿತ್ತು, ಆ ರೈನ್ಬೋನ ಝೂಮ್ ಹಾಕಿ ಅದನ್ನ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸೊ ಅದಕ್ಕೆ ಒಂದು ಸಾಂಗ್ ಸೆಟ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ನೋಡ್ಕೊಬಂದ್ರ ನೋಡಿ. ನಾನು ಇಲ್ಲಿ ರೀಲ್ಸ್ ಮಾಡ್ತಿದ್ರೆ ನಮ್ಮ ಹಸ್ಬೆಂಡ್ ನೋಡಿದ್ರೆ ಸೈಡಲ್ಲಿ ನಿಂತ್ಕೊಂಡು ಸೈಡ್ ಗ್ಯಾಪಲ್ಲಿ ಈ ಥರ ವೀಡಿಯೋಸ್ ಮಾಡ್ತಿದ್ದಾರೆ. ಏನು ಹೇಳ್ಬೇಕು ಇವ್ರಿಗೆಲ್ಲ, ನೀವೇ ಹೇಳಿ. ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಪ್ರೀತಿ ತಂದವನು ಹೀಗೇಕೆ ಮರೆಯಾದನು. ನೋಡಿದ್ರಲ್ಲ, ನಾನು ಹೇಳೋ ಸಾಂಗ್ ಕೇಳಿ ಕಾಗಿನೋ ಕಾ ಖಾ ಅಂತೈತೆ. ಸೊ ಅದಾದಮೇಲೆ ಇಲ್ಲೇ ಒಂದು ಬೆಟ್ಟ ಕಾಣಿಸ್ತು, ಅದನ್ನು ಕೂಡ ವಿಡಿಯೋ ಮಾಡಿದೆ. ಅದು ಮಾತ್ರ ಸೂಪರ್ ಆಗಿದೆ. ಸೊ ಅದಕ್ಕೂ ಒಂದು ಸಾಂಗ್ ಹಾಕೋಣ ಬನ್ನಿ. ಮನಸಾರೆ ಕರಗೋದೆ ನಿನ್ನಲ್ಲೇ ನಾ. ಒಂದೊಂದು ಹನಿ ಕಥೆನ ಕೇಳೋಣ ಬನ್ನಿ ತೆನೆನ. ಹೂಬಣ್ಣ ನೀ ಹೇಳಿ ನಿನ್ನ ಗುಣ. ಫೈನಲ್ ಆಗಿ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿ ಕೊನೆಗೆ ಟೈಮ್ ಆಯ್ತಲ್ಲ, ಎಲ್ಲೋ ಹೋಗೋದು ಬೇಡ ಅಂತ ಇಲ್ಲೇ ಕೈವರ ತಾತಯ್ಯನ ಟೆಂಪಲ್ಗೆ ಹೋಗೋಣ ಅಂತ ಕೈವರ ತಾತಯ್ಯನ ಟೆಂಪಲ್ಗೆ ಹೊರಟ್ವಿ. ಸೊ ಅಲ್ಲಿ ಹೋಗ್ಬೇಕಾದ್ರೂ ಇದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಫೈನಲಿಗೆ ಹೋಗ್ತಾ ಫಸ್ಟ್ ದೇವ್ರನ್ನ ರೀಚ್ ಆದ್ವಿ. ಸೊ ಅಮರನಾರಾಯಣ ಸ್ವಾಮಿ ಅಂತ ಹೇಳಿ ಆ ದೇವ್ರ ಹೆಸರು. ಸೊ ಈ ದೇವರು ಕೂಡ ತುಂಬ ಪವರ್ಫುಲ್. ಆ್ಯಂಡ್ ಆ ದೇವ್ರ ದರ್ಶನ ತೊಗೊಂಡು ಅದಾದಮೇಲೆ ಅಲ್ಲೇ ಈಚೆ ಬಳೆ ಹಾಕ್ತಿದ್ರು, ಬಳೆ ಹಾಕಿಸ್ಕೊಂಡು ಅದಾದಮೇಲೆ ನಾನು ಒಂದೆರಡು ಬಳೆ ತೊಗೊಂಡೆ ಅಲ್ಲೇ. ಸೊ ಅದು ವಿಡಿಯೋ ಹಾಕಿದ್ದೀನಿ ನೋಡಿ ಗೈಸ್. ಆ್ಯಂಡ್ ಫೈನಲಾಗಿ ಕೈವರ ತಾತಯ್ಯ ಟೆಂಪಲ್ ಹತ್ರ ಬಂದ್ವಿ. ಸೊ ಅಲ್ಲೆಲ್ಲ ಈಚೆ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲ್ಲೋ ಎಲ್ಲ ರೀಸನ್ಗೆ ಈಚೆನೇ ಎಲ್ಲ ವೀಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनं उज्जयिनीपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिर्लिङ्गात्मकं वायुलिङ्गात्मकं आत्मलिङ्गात्मकं अखिललिङ्गात्मकं अग्निसोमात्मकं. ಆ್ಯಂಡ್ ಫೈನಲಾಗಿ ದೇವ್ರ ದರ್ಶನ ಮಾಡಿ ದೇವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಡೇನ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ಅನ್ನದಾಸೋಹ ಇತ್ತು. ಸೊ ಅನ್ನದಾಸೋಹದಲ್ಲಿ ಊಟ ಮಾಡಿದ್ವಿ. ಗೈಸ್ ಸೀರಿಯಸ್ಲಿ ನೀವು ಎಷ್ಟೇ ಹೋಟೆಲಲ್ಲಿ ಎಷ್ಟೇ ದುಡ್ಡು ಕೊಟ್ಟು ಊಟ ಮಾಡಿದ್ರು ನೀವು ದೇವಸ್ಥಾನದಲ್ಲಿ ಊಟ ಮಾಡೋ ಟೇಸ್ಟ್ ಎಲ್ಲೂ ಬರೋಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇರೆಯವ್ರು ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.